ಮೊದಲನೇದಾಗೆ 20 GB ಪೆನ್ ಡ್ರೈವ್ನ ಬಿಟ್ಟು 2-3 ಕೋಟಿ ರೂಪಾಯಿ ಸಿನಿಮಾ ನೋಡೋಕ್ಕೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೂ, ಬರೀ 20 GB ಪೆನ್ ಡ್ರೈವ್ ನ್ಯೂಸ್ಗಳನ್ನ ಬಿಟ್ಟು 2-3 ಕೋಟಿ ರೂಪಾಯಿ ಸಿನಿಮಾನ ನೋಡೋಕೆ ಬಂದಿರೋ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ರಾಮನ ಅವತಾರ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿ ಅಭಿನಯದ ಸಿನಿಮಾ. ತುಂಬ ಒಂದು ಒಳ್ಳೆ ಸಿನಿಮಾ. ರಾಮಾಯಣನ ಈಗಿನ ವರ್ಷನ್ಗೆ ಒಂದಷ್ಟು ಅಪ್ಡೇಟ್ ಮಾಡಿ ವಿಶೇಷವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಒನ್ಸ್ ಅಗೇನ್ ರಿಷಿ ಅವ್ರಿಗೆ ಆಲ್ ದಿ ಬೆಸ್ಟ್. ದಯವಿಟ್ಟು ಅದೆಷ್ಟು ಅಂತ ಪೆನ್ ಡ್ರೈವ್ನೇ ನೋಡ್ತೀರಿ ನ್ಯೂಸ್ವೇ, ದಯವಿಟ್ಟು ಎದ್ದು ಬಂದು ಥಿಯೇಟ್ರಿಗೆ ಬನ್ನಿ. ನಿಮಗೂ ಬೇಜಾರಾಗಲ್ವ ನೋಡಿದ್ದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ. ಇಲ್ಲಿ ಬರೋಕ್ಕೆ ಮೇನ್ ಥಿಯೇಟ್ರ್ ನೋಡೋಕೆ ಒಂದು ಮುಖ್ಯವಾದ ಕಾರಣ, ನಾನು ಯಾವ ಬೇಕಾದ್ರೆ ನೋಡ್ಬೋದು. ನಾವು ಥಿಯೇಟ್ರನ್ನ ನಾವು ಸಿನಿಮಾನ ಬ್ಲ್ಯಾಕ್ ಟಿಕೆಟ್ ಕೊಟ್ಕೊಂಡು ಥಿಯೇಟ್ರಲ್ಲಿ ನೋಡಿ ಹಬ್ಬ ಮಾಡಿದವರು. ಇತ್ತೀಚೆಗಷ್ಟೇ ಮೊನ್ನೆ ಒಂದು ಥಿಯೇಟ್ರ್ ಕ್ಲೋಸ್ ಆಯಿತು, ಕಾವೇರಿ ಥಿಯೇಟ್ರು. ಸೊ ನಮ್ಮ ಥಿಯೇಟ್ರ್ಗಳು ಉಳ್ಕೋಬೇಕು, ಕನ್ನಡ ಸಿನಿಮಾಗಳು. ಸೊ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು. 3 ಕೋಟಿ 4 ಕೋಟಿ 2 ಕೋಟಿ ಇಂಥ ಸಿನಿಮಾಗಳು ಉಳಿಬೇಕು. ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ 3 ವರ್ಷಕ್ಕೊಂದ್ಸಲ ಬರುತ್ತೆ, ಬಿಟ್ಬಿಡಿ. ನಮ್ಮ ಸಿನಿಮಾಗಳನ್ನ ನೋಡಿ. ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿದ್ರೆ ಮಾತ್ರ ಅದು ಚಿತ್ರರಂಗದ ಭವಿಷ್ಯ. 90 ವರ್ಷದ ತನಕ ಅಣ್ಣವರು ಸಹಿತ, ವಿಷ್ಣು ಸರ್ರು, JVR, ಅಂಬರೀಷ್ ಅಣ್ಣ ಎಲ್ಲ ಸೇರಿ ಚಿತ್ರಾಂಗನ ಕಟ್ಟಿದ್ದಾರೆ. ಇವತ್ತು ಆ ಚಿತ್ರಮಂದಿರಗಳು ಉಳಿತಾ ಇಲ್ಲ. ಥಿಯೇಟ್ರಿಗೆ ಬಂದು ನೋಡಿ. ಅದು ನೀವು OTT ನೋಡ್ತೀನಿ ಅನ್ಕೊಂಡು ದಯವಿಟ್ಟು ಹಿಂಗೆ ಮಾಡಬೇಡಿ. ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿ ಅವ್ರ ಸಿನಿಮಾ ಗೆಲ್ಲಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರಣೀತಾ ನನ್ನ ಫೇವ್ರೇಟ್ ಹೀರೋಯಿನ್. ಕನ್ನಡದಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಅಂದರೆ ಅದು ಪ್ರಣೀತಾ ಅವರು. ಅವರ ಕೆಲವು ನಿಲುವುಗಳು ನಂಗೆ ಬಹಳ ಇಷ್ಟ. ದೇಶಾಭಿಮಾನ, ಅದೆಲ್ಲದಕ್ಕಿಂತ ಶಿ ಇಸ್ ಅ ಗುಡ್ ಆ್ಯಕ್ಟ್ರೆಸ್. ಸೊ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ಬಾಸ್ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅರುಣ್ ಸಾಗರ್ ಸರ್ ಒಂದು ಫ್ಯಾಮಿಲಿ. ನಮ್ಮಲ್ಲಿ ಅಂಥ ಒಂದು ಇದಿಲ್ಲ. ತುಂಬ ಅಂದರೆ ತುಂಬ ಒಬ್ರನ್ನೊಬ್ಬರು ಗೌರವಿಸ್ಕೊಳ್ಳುವಂಥದ್ದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಂಡರ್ಫುಲ್. ರಿಷಿ ಸಿನಿಮಾಗೆ ಬಹಳ ಶ್ರದ್ಧೆ ಇಟ್ಟು ರಾಮಾಯಣನ ಒಂದು ಅಪ್ಗ್ರೇಡೆಡ್ ವರ್ಷನ್ಲಿ ಹಿಂಗೆ ಮಾಡ್ಬೋದು. ಸೀತಾಪಹರಣ, ಪುನಃ ಲಂಕಾದಾನ ಅಂಡ್ ರಾವಣನಂತಿ, ಇದೆಲ್ಲವನ್ನ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ರಾಮನ ಅವತಾರ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎಲ್ಲರೂ ಅಷ್ಟೇ ರಾಮ ಭಕ್ತರೆಲ್ಲ ಬಂದು ಸಿನಿಮಾ ನೋಡಿ. ನನ್ನ ಸ್ನೇಹಿತ ರಿಷಿ ಅವರ ಸಿನಿಮಾನ ಗೆಲ್ಲಿಸಿ. ಪ್ರತಿಭಾವಂತ ಕಲಾವಿದ. ಸಿನಿಮಾ ಗೆಲ್ಸಕ್ಕೆ ಅವ್ರು ಯಾವುದೋ ವಿಚಿತ್ರವಾಗಿ ಏನೇನೋ ಮಾಡ್ತಾರಲ್ಲ, ಅವು ಯಾವುದೋ ಗಿಮಿಕ್ಸು 1 ಅವರ್ಗೆ 5 ಮಿಲಿಯನ್ ವ್ಯೂಸ್ ಅಂತ ಹಾಕ್ಸ್ಕೊಳ್ಳೋದು ಯಾವುದೂ ಮಾಡಿಲ್ಲ ರಿಷಿ. ಆ ಕಾರಣಕ್ಕೆ ಕನ್ನಡ ಸಿನಿಮಾ ನೋಡಿ. ಆಮೇಲೆ ಇನ್ನೊಂದು, ನೀವು ಸಾಕು ಎಷ್ಟು ಅಂತ ಪೆನ್ ಡ್ರೈವ್ ನ್ಯೂಸೇ ನೋಡ್ತೀರಾ. HD ವರ್ಷನ್ ಥಿಯೇಟ್ರಲ್ಲಿ ಬಂದೈತೆ. 4K ಇದು. ಪೆನ್ ಡ್ರೈವ್ ಬಿಟ್ಬಿಡಿ, 4K ಥಿಯೇಟ್ರಲ್ಲಿ ನೋಡಿ ಸ್ಕ್ರೀನಲ್ಲಿ. ಅದು ಅಯ್ಯೋ ಕರ್ಮ, ನಾನು ಅದೇ ಹೇಳೋದು. ಅದು ಜನ ಅದೇ ಅದಕ್ಕೇನೆ ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ನೋಡ್ರಪ್ಪ ಅಂತ. ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬ ಕೋಪ ಬಂದ್ಬಿಡಿದೆ. ಹೋಗಲ್ಲ, ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ಬರೋ ತನಕ ಬೇರೆ ನ್ಯೂಸ್ಗಳು ಆಗ್ತಾ ಇಲ್ಲ. ನೀವು ಒಂಚೂರು ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನಿಂದಲ್ವೋ ಅದೇನೋ ಉತ್ತರ ಕೊಟ್ಬಿಟ್ಟು ಅದೇನೋ ಮಾಡೋರು. ನಿಮ್ಮ ಮುಗಿಯೋ ತನಕ ಬೇರೆ ಸಿನಿಮಾ, ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವನೇ ಪ್ರಜ್ವಲ್ ರೇವಣ್ಣ. ನಂಗೆ ಅವನ ಮೇಲೆ ಕೋಪ ಬಂದ್ಬಿಡಿದೆ. ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮುಹೂರ್ತಕ್ಕೆ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು PR ಹೇಳ್ತಾರೆ, ಬೇಡ ಪ್ರಥಮ ಮಾಡಬೇಡಿ, ಪೆನ್ ಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ. ಎಲೆಕ್ಷನ್ ನುಂಗ್ಕತ್ತದು, ಭಾಳಷ್ಟು ವಿಚಾರಗಳು ನುಂಗ್ಕೊಂಡೈತೆ ಅದು ಪೆನ್ ಡ್ರೈವ್. ಸಾಕು ಮಾಡಿದೆಲ್ಲ. ಅದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಟ್ಬಿಟ್ಟು ನೀವು ಮಾಡಿದೇವೋ ಮಾಡಿಲ್ವೋ ಅದೇನೋ ಹೇಳ್ಕೊಂಡು ಹೋಗಪ್ಪ, ನಮ್ಗೆ ಹಿಂಸೆ ಕೊಟ್ಬಿಟ್ಟು. ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ಲು. ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ. ದೇಶಕ್ಕೆ ಹೆಮ್ಮೆಯವರು, ಹಾಸರಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ, ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗೋದು. ಅಲ್ಲಿ ಕೂತ್ಕೊಂಡು ಫಾರಿನ್ಲಿ ಏನು ಮಾಡ್ತಿದ್ದೆಪ್ಪ, ಇಲ್ಲಿ ಬಂದು ನಿಂದ ಅಲ್ವ ಅದು ಏನು ಉತ್ತರ ಕೊಡೋದೇರೆ. ನೀ ಕೊಡೋ ತನಕ ಅವ್ರು TVಯವ್ರು ಬೇರೆ ಹಾಕಲ್ಲ, ಮಾಧ್ಯಮದವ್ರು ಬೇರೆ ಹಾಕಲ್ಲ ಅವರು. ಸೊ ಬೇರೆ ಆಗ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ. ನಾವು ಟೀಸರ್ ಲಾಂಚು, ಟ್ರೈಲರ್ ಲಾಂಚು ಎಲ್ಲ ಮಾಡಬೇಕು. ಸಿನಿಮಾಗೆ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಸುಮ್ಮನೆ ವಾಪಸ್ ಇಂಡಿಯಾ ಬಾ. ಬ್ಲೂ ಕಾರ್ನರ್ಲ್ಲ ಇಶ್ಯೂ ಆಗದೆ. ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ. ಬಟ್ ಅವ್ನು ವಿಡಿಯೋ ಒಯ್ತಾ ಇದ್ರ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ. ನೀ ಸಾಕು ದಯವಿಟ್ಟು ಬಂದು ನಿಂದು ಹೌದು ಅಲ್ವೋ ಅದು ಉತ್ತರನಾರು ಕೊಟ್ಬಿಟ್ಟು ಹಾಳಾಗೋಗಪ್ಪ. ನಮಗೆ ತುಂಬ ಹಿಂಸೆ ಆಯ್ತಾ. ದೇವ್ರಾಣೆ ಕನ್ನಡ ಸಿನಿಮಾಗಳು ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ. ಪೆನ್ ಡ್ರೈವ್ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತಾರೆ, ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದರೆ ಹಂಗಾಗೋದೆ. ಇರಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಾದ ನನಗೆ 2 ಕಾರಣಕ್ಕೆ ಬಂದಿರೋದು. ಕನ್ನಡ ಸಿನಿಮಾ ಉಳಿಬೇಕು, ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು. ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ 3 ವರ್ಷಕ್ಕೊಂದ್ಸಲ ಬರ್ತೀರಿ. ಚಿತ್ರಮಂದಿರಗಳು ಕ್ಲೋಸ್ ಆಯ್ತು, ದುರಂತ ಇದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದರು. ನಿಮ್ಗೆ ಏನಾರು ಬಂದಿರೋದು? ಯಾಕ್ರಪ್ಪ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು? ನಿಮ್ಗೆ ಏನಾರ ಬಂದಿರೋದು? ಎಲ್ಲ ಕುತ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀನಿ, OTT ನೋಡ್ತೀನಿ. ಸಿನಿಮಾನೇ ತಗೊಳ್ಳೋರಿಲ್ಲ ಕಡ್ರು. 2 ವರ್ಷ 3 ವರ್ಷ ಒಂದು ಸಿನಿಮಾನು ಬಿಸ್ನೆಸ್. ಇವೆಲ್ಲ ಹೇಳ್ತಾರಲ್ಲ ಸುಳ್ಳು, ಫೇಕು. ನಾನು ಅಷ್ಟು ಕೋಟಿ ಬಿಸ್ನೆಸ್ ಯಾವುದೂ ಇಲ್ಲ. ಯಾವ ಸಿನಿಮಾನೂ ಬಿಸ್ನೆಸ್ ಆಯ್ತಿಲ್ಲ.
ನಿರ್ಮಾಪಕರು ಉಳಿಸ್ ಬರೀ ಡೌಗಳ ಕಡೆ ನೀವೆಲ್ಲ ಬರ್ತಿರ್ಲ ಪ್ರಾಮಾಣಿಕವಾಗಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು 200 ಜನ ಕರ್ಕೊಬರ್ತಾರೆ, ಅಲ್ಲಿ ಕರ್ಕೊಬಂದ್ಬಿಟ್ಟು ಅಣ್ಣಂಗೆ ಜೈನ್ ಕೂಗಿಸ್ತಾರೆ, ಇವೆಲ್ಲ ಮಾಡ್ತಾರೆ. ಯಾರಿಗೂ ಮಾರ್ಕೆಟ್ ಅಂತ ನಾನು ಹೇಳ್ತಾ ಇರೋದು, ಕನ್ನಡ ಸಿನಿಮಾ ಒಟ್ಟಿಗೆ ಒಂದು ರೀ ಸಕ್ಸಸ್ ರೇಟ್ ಅಂದ್ರೆ ಏನ್ರಿ? ಈಗ ಒಬ್ಬ ಮನುಷ್ಯ ಪಾಸ್ ಅಂದ್ರೆ ಎಷ್ಟು? 100ಕ್ಕೆ 30 ನಂಬರ್ ತೆಗೆದು ಪಾಸ್ ತಾನೆ. ಅಂದ್ರೆ 30% ಸಿನಿಮಾ ಹಿಟ್ ಆದ್ರೆ ತಾನೆ ಕನ್ನಡ ಇಂಡಸ್ಟ್ರಿ ಸಕ್ಸಸ್ಫುಲ್ ರೇಟು. ವರ್ಷಕ್ಕೆ 1-2 ಸಿನಿಮಾ ಗೆದ್ರೆ ಅದೇನ್ರಿ ಇಂಡಸ್ಟ್ರಿ? ಅದು ಇಂಡಸ್ಟ್ರಿ ಅಂತಾರ? ಅದು ಒಂದು ಉದ್ಯಮ. 90 ವರ್ಷದಿಂದ ಅಣ್ಣವ್ರ ಸಹಿತ ಕಟ್ಟಿದಾರಪ್ಪ, ಅದು ಉಳಿಸ್ಕೊಳ್ರಯ್ಯ. ಥಿಯೇಟ್ರ್ಗಳು ಮುಚ್ತವ್ರೆ, ಕಾವೇರಿ ಚಿತ್ರಮಂದಿರ ಮುಚ್ತಾ ಐತೆ ಅಂದ್ರೆ ಅದು ಬೇರೆಯವ್ರಿಗೆಲ್ಲ, ನಮಗೆ ದೊಡ್ಡ ಲಾಸ್ ಅದು. ದಯವಿಟ್ಟು ಹೇಳ್ತೀನಿ, ಥಿಯೇಟ್ರಿಗೆ ಬಂದು ನೋಡಿ. ಈ ಪ್ಯಾನ್ ಇಂಡಿಯಾ ಭ್ರಮೆ, OTT ಇದೆಲ್ಲವನ್ನು ಬಿಟ್ಟು ಆ ಅಪ್ಪ ಕಣ್ಣೀರು ಹಾಕ್ತಾ ಇದ್ರು ಥಿಯೇಟರ್ ಓನರು. ಥಿಯೇಟ್ರ್ಗಳನ್ನ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮಿಸಿ. ಇಲ್ಲ ನಿಮಗೆ ನೆಕ್ಸ್ಟ್ ಜನ್ರೇಷನ್ಗೆ ನೀವು ಯೂಟ್ಯೂಬಲ್ಲಿ ತೋರಿಸ್ಬೇಕಾಯ್ತದೆ ಇಂಥದ್ದೊಂದು ಥಿಯೇಟ್ರ್ ಇತ್ತು ಅಂತ. ಹಂಗೆ ಮಾಡ್ಕೊಂಬೇಡ್ರು, ಬಂದು ಥಿಯೇಟ್ರ್ ನೋಡ್ರಲ್ಲ. ಯಾವಾಗ ಬುದ್ಧಿ ಕರೀತಾರೋ ಹಾಳಾದವ್ರೆತ್ತು. ಇದು ಈಗ ಈ ಸಿನಿಮಾದು ಟೈಟಲ್ ವಿಚಾರವಾಗಿ 1 ಅವರ್ ಸಿನಿಮಾ ನಿಲ್ಸಿದ್ರು, 1 ಅವರ್ ಸಿನಿಮಾ ನಿಲ್ಸಿದ್ರು. ಸೊ ಅದ್ರ ಬಗ್ಗೆ ಏನಾಗ್ತದೆ ಅಲ್ಲ, ರಾಮನ ಒಂದು ನಿಮಿಷ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಸಿನಿಮಾ ನೋಡಿ. ರಾಮನ ಅವತಾರದಲ್ಲಿ ರಾಮನ ಘನತೆಗೆ ಕುಂದೋಂಥದ್ದು ಯಾವುದೂ ಇಲ್ಲ. ಇದ್ದಿರೆ ನಾವು ಕೂಡ ಬಿಡಲ್ಲ ಸರ್, ನಾವು ಕೂಡ ಶ್ರೀರಾಮನ ಭಕ್ತರೇ ಸರ್. ನಾವೇನು ಪಾಕಿಸ್ತಾನದವರಲ್ಲ, ನಾವು ಕೂಡ ರಾಮನ ಭಕ್ತರೇ. ಹಾಗೆಲ್ಲ ಹೇಳ್ಬಿಡಿ, ಅದನ್ನ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಎರಡನೇದು, ರಿಷಿ ಹಂಗೆ ಮಾಡಲ್ಲ, ವಿಕಾಸ್ ಒಳ್ಳೆ ಡೈರೆಕ್ಟರ್, ಅವರು ಹಂಗೆ ಮಾಡಿಲ್ಲ. ನೀವು ಒಂದ್ಸಲ ನೋಡಿ. ಅದ್ರ ಮೇಲೆ ಕಾಂಟ್ರವರ್ಸಿ ಇದೆ ಅಂದರೆ ನಿಮ್ಮ ಇಷ್ಟ. ಯಾಕೆಂದರೆ ರಾಮನ ಘನತೆಗಂತೂ ತಪ್ಪಿಲ್ಲ. ಇಲ್ಲಿ ಯಾವ ಥರ ಮುಜುಗರ, ರಾಮನಿಗೆ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ ಸರ್. ನನಗೆ ಗಮನಿಸಿ ಹೇಳ್ತಾ ಇದ್ದೀನಿ, ನಾನು ಸಿನಿಮಾ ನೋಡಿದ್ದೀನಿ ಸರ್. ನಾನು 3 ಕಾರಣಕ್ಕೆ ನೋಡ್ತೀನಿ ಸರ್. ಮೊದಲನೇದು ಕನ್ನಡ ಸಿನಿಮಾ ಅಂತ, ಎರಡನೇದು ಮಧ್ಯಮ ಕ್ರಮಾಂಕದ ಸಿನಿಮಾ ಉಳಿಬೇಕು ಅಂತ, ಮೂರನೇದು ಈ ಥರ ಎಲ್ಲ ಟೈಟ್ಲ್ ಇಟ್ಟಾಗ ರಾಮನ ಅವತಾರ ಅಂತ ಇಟ್ಟಾಗ ಒಂದು ಒಳ್ಳೆ ನೋಡೋಣ ಏನು ಇಟ್ಟಿರ್ತಾರೆ ಅಂತ. 4ನೇದು ನನ್ನ ಗೆಳೆಯನ ಸಿನಿಮಾ ಗೆಲ್ಲಬೇಕು ಅಂತ. 4 ಕಾರಣಕ್ಕೆ ನೀವು ಒಂದು ಕಾರಣಕ್ಕೆ ಬಂದು ಥಿಯೇಟ್ರ್ ಬನ್ನಿ, ಸಿನಿಮಾ ಉದ್ಧಾರ ಮಾಡಿ. ಪ್ಯಾನ್ ಇಂಡಿಯಾ ಅದೇನೋ 3 ವರ್ಷಕ್ಕೊಂದ್ಸಲ ಬರ್ತಲ್ಲ, ಈ ಭ್ರಮೆ ಬಿಟ್ಬಿಡಿ ದಯವಿಟ್ಟು. ಅವ್ರು ಏನೂ ಆಗಬೇಕಲ್ಲ, ಮಧ್ಯಮ ಕ್ರಮಾಂಕದ ಸಿನಿಮಾ ನೋಡಿ, ಥಿಯೇಟ್ರ್ ಉಳಿಸಿ ದಯವಿಟ್ಟು. ಆ ಪೆನ್ ಡ್ರೈವ್ ಬಿಟ್ಬಿಡಿ. ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತವೆ. ಅದು ಆಗೋಗೋದು HD ಬತ್ತೆ, ಇದು 4K ಇದು ಫಿಲಮು. ಬಂದ್ಬಿಡಿ, ಬುದ್ಧಿ ಕಲೀರಿ ಸ್ವಲ್ಪ. ನಿಮಗೆ ಹೇಳ್ತಾರೆ ಜನಗಳಿಗೆ, ಯಾವಾಗ ಕಲಿತೀರೋ ನೀವೆಲ್ಲ ಆಯ್ತು ನಡ್ರಪ್ಪ, ಇನ್ನೇನು ಹಿಡ್ಕೊಳ್ತಿರೋದು.